ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಶೃಂಗದಲ್ಲೇ ಗ್ಲೋಬಲ್ ಸೌತ್ ಧ್ವನಿ ಭಾರತ, ಫ್ರಾನ್ಸ್ ಸ್ಲೋವಾಕಿಯಾಕ್ಕೆ ಭೇಟಿ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ. ತಳಮಟ್ಟದಲ್ಲೇ ಸುಳ್ಳು ಸುದ್ದಿ ಮೆಟ್ಟಿನಿಲ್ಲಿ, ಜನರಿಗೆ ಆರ್ಥಿಕತೆಯ ವಾಸ್ತವ ತಿಳಿಸಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ವಿಕಸಿತ ಭಾರತಕ್ಕೆ ವಿಜ್ಞಾನವೇ ದಿಕ್ಸೂಚಿ, ರೈಸ್ ಕಾನ್ಕ್ಲೇವ್ 2026ಕ್ಕೆ ಚಾಲನೆ ನೀಡಿದ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಟಿಬೆಟ್ ಕಣಿವೆಯಿಂದ ಹಸಿರು ತಂದ ರಿಂಪೋಚೆ, 100 ಎಕರೆ ಅರಣ್ಯ ವಲಯದಲ್ಲಿ 700ಕ್ಕೂ ಹೆಚ್ಚು ವಿವಿಧ ತಳಿಗಳ ಮರಗಳ ಪೋಷಣೆ. ಶುಭಮನ್ ಬಳಗ ಶುಭಾರಂಭ, ಗುರ್ಬತ್ ಶತಕ ಪಾದಾರ್ಪಣೆಯಲ್ಲಿ ಮಿಂಚಿದ ಗುರ್ನೂರ್ ಹರ್ಷ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಗ್ಯಾರಂಟಿಗೆ ಹೊಸ ಅರ್ಜಿ, ಗೃಹಲಕ್ಷ್ಮಿ ಗೃಹ ಜ್ಯೋತಿಯಿಂದ ಅನರ್ಹರ ಹೊರದಬ್ಬಲು ಕ್ರಮ, ಸಿಎಂ. ದೇಶದಲ್ಲೇ ರಾಜ್ಯಕ್ಕೆ ಈ ಸಲ ಹೆಚ್ಚು ಜಲಕ್ಷಾಮ, ಎಲ್ ನಿನೋ ಪ್ರಭಾವ ನಿಶ್ಚಿತ, ಕೇಂದ್ರ ಸರ್ಕಾರ. ನಕ್ಸಲರಿಗೆ ವಿದೇಶಿ ಹಣ, ಬೆಂಗಳೂರಿನ 4 ಸೇರಿ 7 ಮಂದಿ ವಿರುದ್ಧ ಕೇಸ್, 6 ತಿಂಗಳಲ್ಲಿ ಅಮೆರಿಕ ಸಂಸ್ಥೆಯಿಂದ 92.55 ಕೋಟಿ ರೂಪಾಯಿ ಬಳಕೆ, ಇಡಿ. ಪಾಕ್ ಎದುರು ಭಾರತ ಅಭಿಯಾನ ಶುರು, ಗೆಲುವಿನ ಆರಂಭದ ನಿರೀಕ್ಷೆಯಲ್ಲಿ ಹರ್ಮನ್ಪ್ರೀತ್ ಪಡೆ. ಅಮೆರಿಕ ಗೋಲು ಮಳೆ, 4-1 ಭರ್ಜರಿ ಗೆಲುವು, ಪರಗ್ವೆ ವಿರುದ್ಧ ಮೊದಲ ಪಂದ್ಯದಲ್ಲಿ ಆತಿಥೇಯ ತಂಡದ ಅಬ್ಬರ.